1980ರ ದಶಕ ಭಾರತೀಯ ರಾಜಕೀಯವು ಕೇವಲ ಒಂದು ಪಕ್ಷದ ಹಿಡಿತದಲ್ಲಿದ್ದ ಕಾಲ. ವೈವಿಧ್ಯಮಯ ದೇಶದ ಆಶೋತ್ತರಗಳನ್ನ ಪೂರೈಸಲು ಒಂದು ಹೊಸ ದೃಷ್ಟಿಕೋನದ ಅಗತ್ಯವಿತ್ತು. ಆಗ ಬಂದವರೇ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು. ಕವಿ ಹೃದಯದ ರಾಜನೀತಿಜ್ಞ ಮತ್ತು ಅಚಲ ನಾಯಕರಾದ ಅವರು 1980ರಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದರು. ತಮ್ಮ ಅಗಾಧ ಬುದ್ಧಿಶಕ್ತಿ ಮತ್ತು ಆಕರ್ಷಕ ವಾಕ್ಚಾತುರ್ಯದ ಮೂಲಕ ಅವರು ಪಕ್ಷಕ್ಕೆ ಹೊಸ ಚೈತನ್ಯ ತುಂಬಿದರು. 1980ರಿಂದ 1986ರವರೆಗಿನ ವಾಜಪೇಯಿ ಅವರ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಕೇವಲ ಅಸ್ತಿತ್ವಕ್ಕೆ ಬರಲಿಲ್ಲ, ಬದಲಿಗೆ ಬಲವಾದ ಸೈದ್ಧಾಂತಿಕ ಬುನಾದಿಯನ್ನ ಹೊಂದಿತು. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರಿಂದ ಪ್ರೇರಿತವಾದ ಏಕಾತ್ಮ ಮಾನವತಾವಾದದ ತತ್ವಗಳನ್ನ ಅವರು ಅಳವಡಿಸಿಕೊಂಡರು. ಸಾಂಸ್ಕೃತಿಕ ರಾಷ್ಟ್ರೀಯತೆ, ಆರ್ಥಿಕ ಸ್ವಾವಲಂಬನೆ ಮತ್ತು ಅಂತರ್ಗತ ಅಭಿವೃದ್ಧಿಗೆ ಅವರು ಒತ್ತು ನೀಡಿದರು. 1984ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವು ಕೇವಲ 2 ಸ್ಥಾನಗಳನ್ನ ಪಡೆದರೂ ವಾಜಪೇಯಿ ಅವರು ಎದೆಗುಂದಲಿಲ್ಲ. ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸಿ ವಿವಿಧ ರಾಜ್ಯಗಳಲ್ಲಿ ಸಾಂಘಿಕ ಜಾಲವನ್ನ ವಿಸ್ತರಿಸಿದರು. ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವಲ್ಲಿ ವಾಜಪೇಯಿ ಅವರು ಪಕ್ಷಕ್ಕೆ ನೆರವಾದರು. 1986ರಲ್ಲಿ ಅವರು ಅಧಿಕಾರ ಹಸ್ತಾಂತರಿಸುವ ಹೊತ್ತಿಗೆ ಬಿಜೆಪಿ ಒಂದು ಸಣ್ಣ ಪಕ್ಷದಿಂದ ಪ್ರಬಲ ವಿರೋಧ ಪಕ್ಷವಾಗಿ ಬೆಳೆದಿತ್ತು. ಸದಸ್ಯರ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿತು ಮತ್ತು ಪಕ್ಷದ ಸ್ಪಷ್ಟ ದೃಷ್ಟಿಕೋನವು ಲಕ್ಷಾಂತರ ಜನರನ್ನ ತಲುಪಿತು. ಅವರ ಭಾಷಣಗಳು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿದವು, ಬಿಜೆಪಿಯನ್ನ ದೇಶದ ಭರವಸೆಯ ಸಂಕೇತವನ್ನಾಗಿ ಮಾಡಿದವು. ವಾಜಪೇಯಿ ಅವರ ಅವಿರತ ಶ್ರಮ ಮತ್ತು ಭದ್ರವಾದ ಬುನಾದಿಯೇ ಬಿಜೆಪಿಯ ಈ ಅದ್ಭುತ ಬೆಳವಣಿಗೆಗೆ ಕಾರಣವಾಯಿತು. ಅಂದು ಸಾಮಾನ್ಯ ಆರಂಭ ಕಂಡಿದ್ದ ಪಕ್ಷವು ಇಂದು ಭಾರತದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ನಿಜವಾದ ನಾಯಕತ್ವವು ಕೇವಲ ಪಕ್ಷಗಳನ್ನ ಮಾತ್ರವಲ್ಲ, ರಾಷ್ಟ್ರವನ್ನು ಕಟ್ಟುತ್ತದೆ ಎಂಬುದಕ್ಕೆ ಅವರ ಪರಂಪರೆಯೇ ಸಾಕ್ಷಿ.